ನಮಸ್ತೆ ಸರ್, ನನ್ನ ಹೆಸರು ಅನನ್ಯ BS ಅಂತ. ನಮ್ಮ ತಂದೆಯವ್ರ ಹೆಸರು ಸುರೇಶ್ BH, ನಮ್ಮ ಮಮ್ಮಿಯವ್ರ ಹೆಸರು ಮಮತಾ ಅಂತ ಹೇಳಿ. ನಮ್ಮ ದೊಡ್ಡಪ್ಪ ಅವ್ರ ಹೆಸರು ನಾಗರಾಜ್ BH ಅಂತ. ನಾವು ಬಿದ್ರಗಟ್ಟೆ ಗ್ರಾಮದ ನಿವಾಸಿಯವರು. BH ಫ್ಯಾಮಿಲಿ, ಹೊನ್ನಾಳಿ ತಾಲೂಕು, ನಮ್ಮ ದಾವಣಗೆರೆ ಜಿಲ್ಲೆ. ತಾವುಗಳು ಅದೇ ಮತ್ತೊಂದು ಸಾರಿ ತಮಗೆ ಹೇಳ್ತಾ ಇದ್ದೀನಿ, 25-26 ಸಾಲಿನಲ್ಲಿ SLCಯಲ್ಲಿ 96.48 ಅಂಕವನ್ನು ಪಡೆದು ಒಳ್ಳೆ ಅಂಕವನ್ನು ಪಡೆದಿರಿ ಅಂತ ನೀವು ಕೇಳ್ಪಡಿದ್ರಿ. ಯಾವ ಥರ ಆಗುವಂಥದ್ದು ಆಯಿತು? ಮೊದಲನೇದಾಗಿ ತಾವು ತಮ್ಮ ತಂದೆ ತಾಯಿಯರಿಗೆ ಒಂದು ಥ್ಯಾಂಕ್ಸನ್ನು ಹೇಳುವಂಥದ್ದು ಮಾಡ್ಬೋದೇ ಹೇಗೆ ಅಂತ? ಹಾಂ ಸರ್, ನಮ್ಮ ಜನ್ಮ ಕೊಟ್ಟಿದ್ದಂಥ ತಂದೆ ತಾಯಿಯವರಿಗೆ ಥ್ಯಾಂಕ್ಸ್ನ ಹೇಳ್ತೀನಿ. ಮತ್ತು ಟೀಚರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ, ಅವರಿಲ್ಲಾಂದ್ರೆ. ಈ ಇಷ್ಟಕ್ಕೊಂದು ಅಂಕವನ್ನು ಪಡೀಲಿಕ್ಕೆ ಯಾವ ಥರ ಸಾಧ್ಯ ಆಗುವಂಥದ್ದು ಆಯಿತು ಅಂಥೇಳಿ? ಕ್ಲಾಸಲ್ಲಿ ಕಾನ್ಸಂಟ್ರೇಟೆಡಿಂದ ಕೂತು ಕ್ಲಾಸ್ ಕೇಳ್ತಿದ್ವಿ. ಅದು ಬಿಟ್ಟರೆ ಏನಾದರೂ ಡೌಟ್ ಬಂತು ಅಂದರೆ ಟೀಚರ್ಸಿಗೆ ಕೇಳ್ತಿದ್ವಿ. ಮನೆಗೆ ಬಂದು ಒಂದು ಸತ ರಿವೈಸ್ ಮಾಡ್ತಿದ್ವಿ. ಮತ್ತೆ ಡೌಟ್ಸ್ ಬಂತು ಅಂದರೆ ಟೀಚರ್ಸಿಗೆ ಹೋಗಿ ಕೇಳ್ತಿದ್ವಿ. ಆನ್ಲೈನ್ ಕ್ಲಾಸಸ್ಸು ಕೂಡ ಅಟೆಂಡ್ ಮಾಡ್ತಿದ್ವಿ. ತಾವು ಸ್ವಾಮಿ ವಿವೇಕಾನಂದ ಸ್ಕೂಲಿಗೆ ಹೋಗುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಓದುವಂಥದ್ದು ಆಗ್ತದೋ, ದಿನನಿತ್ಯದ ಜರ್ನಿ ಮಾಡುವಂಥದ್ದು ಅಥವಾ ಬಸ್ಸಲ್ಲಿ ಹೋಗುವಂಥದ್ದು ಮಾಡ್ತಾಯಿದ್ರೆ ಹೇಗೆ ಅಂತೇಳಿ? ಬಸ್ಸಲ್ಲಿ ಹೋಗ್ತಿರ್ಲಿಲ್ಲ, ನಮ್ಮ ಪಪ್ಪ ಡ್ರಾಪ್ ಮಾಡ್ತಿದ್ರು ಮತ್ತು ಕರ್ಕೊಂಬರ್ತಿದ್ರು. ಒಂದು ಕಡೆ ನೀವು ತಂದೆ ತಾಯಿಯವರಿಗೆ ಧನ್ಯವಾದಗಳನ್ನು ತಿಳಿಸುವಂಥದ್ದು ಕೂಡ ಮಾಡಿದ್ರಿ. ಅದು ಮಕ್ಕಳಾದಂಥರು ಆ ಕೃತಜ್ಞತೆ ಭಾವನೆ ತಮ್ಮಲ್ಲಿ ಮೂಡಿದೆ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆ ಅವರಿಗೆ ಧನ್ಯವಾದ ತಿಳಿಸುವಂಥದ್ದು ಮಾಡಿದ್ರಿ ಅನ್ನೋದು? ಅವರು ಏನಾದರೂ ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಇಷ್ಟು ಪರ್ಸೆಂಟೇಜ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ, ಇಷ್ಟು ಸ್ಕೋರ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ಅವರಿಗೂ ಥ್ಯಾಂಕ್ಸ್. ಮತ್ತು ನಮ್ಮ ಟೀಚರ್ಸ್ ಕೂಡ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಅದಕ್ಕೆ ಅವರಿಗೂ ಥ್ಯಾಂಕ್ಸ್. ತಾವು ಮುಂದಿನ ವಿದ್ಯಾಭ್ಯಾಸವನ್ನು ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ? PCMB ಸೈನ್ಸ್ನ ತೊಗೊತೀವಿ. ಯಾಕೆ PCMB ಸೈನ್ಸನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಿ ಅನ್ನೋದು? ಮುಂದೆ ಡಾಕ್ಟರ್ ಆಗಬೇಕು ಅನ್ನೋ ಡ್ರೀಮ್ ಇದೆ, ಅದಕ್ಕೋಸ್ಕರ. ಕೆಲವೊಬ್ಬರು ವೈದ್ಯರು ವೃತ್ತಿಯನ್ನು ಮಾಡಿದ ನಂತರ ಹಳ್ಳಿಗಾಡಿನ ಬಡವರಿಗೆ, ರೈತಾಪಿ ವರ್ಗದವರಿಗೆ ಸೇವೆ ಸಲ್ಲಿಸಲಿಕ್ಕೆ ಬರಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಸರ್ಕಾರ ಲೆವೆಲಲ್ಲಿ ಅದು ಇದೆ. ಅದು ತಾವು ಯಾವ ಥರ ಸೇವೆ ಮಾಡುವಂಥದ್ದು ಮುಂದೆ PUC ಆದ ನಂತರ ಮಾಡ್ಬೋದು ಅಂತ ಹೇಳಿ? ನಾವು PUCಯಲ್ಲಿ ನೀಟಲ್ಲಿ ಚೆನ್ನಾಗಿ ರ್ಯಾಂಕ್ನ ತೊಗೊಂಡು ಫ್ರೀ ಸೀಟ್ MBBS ತೊಗೋಬೇಕು ಅಂತ ಆಸೆ ಇದೆ. ಅದೇನಾದರೂ ಸಾಧ್ಯ ಆಯಿತು ಅಂತಂದರೆ ಫ್ಯೂಚರಲ್ಲಿ ಡಾಕ್ಟರ್ ಆಗಿ ಬಡವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಆಸೆ ಇದೆ. ಇಂದಿನ ದಿವಸ ಇವತ್ತು ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಪ್ರದೀಪ್ ಅವರು ಮತ್ತು ವಾಣಿ ಸುರೇಂದ್ರ ಅವರು ಬಂದು ವಿಶ್ ಮಾಡುವಂಥದ್ದು ಮಾಡಿದ್ದಾರೆ ಅಂತಲೂ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಯಾವ ಥರ ಅವ್ರಿಗೆ ಹೇಗೆ ಗೊತ್ತಾಯಿತು ಅನ್ನೋದು? ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ, ಬಟ್ ಒಟ್ನಲ್ಲಿ ಬಂದು ವಿಶ್ ಮಾಡಿದರು. ಹಾಗೆ ಅಲ್ಲಿ ಅಡ್ಮಿಷನ್ ಕೂಡ ಆಯಿತು, ಫ್ರೀ ಸೀಟ್ ಸಿಕ್ತು, ಹಾಸ್ಟೆಲ್ ಫೀಸ್ ಒಂದು ಕಟ್ಟಬೇಕು, ಆ ಥರ ಆಯಿತು. ಅದಕ್ಕೋಸ್ಕರ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ. ಮುಂದಿನ ವಿದ್ಯಾಭ್ಯಾಸ ಮಾಡುವಂಥದ್ದು SLC ಓದುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಏನೇನು ಹೇಳಕ್ಕೆ ಬಯಸ್ತೀರಿ ಅಂತ? ಜಾಸ್ತಿ ಸ್ಟ್ರೆಸ್ ಏನು ತೊಗೋಬೇಡ್ರಿ, ಚೆನ್ನಾಗಿ ಓದ್ರಿ, ಅವತ್ತಿಂದ ಅವತ್ತೇ ರಿವೈಸ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟ. ತಾವುಗಳು ಕೊನೆಯದಾಗಿ ಏನೇನು ಹೇಳಕ್ಕೆ ಬಯಸ್ತೀರಿ ಮೇಡಮ್? ನಮ್ಮ BH ಫ್ಯಾಮಿಲಿಯವರು ಎಲ್ರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದಕ್ಕಾಗಿ, ಹಾಗೆ ನಮ್ಮ ಇಡೀ ಹಳ್ಳಿ ಬಿದ್ರಗಡ್ಡೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ನಮಸ್ತೆ. ನಮಸ್ತೆ. ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಸಹಿತ ತುಂಬ ಸಂತೋಷ ಆಗೈತಿ. ತುಂಬ ಸಂತೋಷ ಆಗಿದೆ. ಅವಳು ಮುಂದೆ MBBS ಮಾಡಬೇಕು ಅಂತ ಇದ್ದಾಳೆ. ಅದಕ್ಕೆ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಸೇರಿ SLCಯಲ್ಲಿ ಅನನ್ಯವರು ನಮ್ಮ ತಮ್ಮನ ಮಗಳು. ಅವಳು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಸಂತೋಷ ಆಗಿದೆ, ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋದ್ರಿಂದ. ಮುಂದೆ ಅವಳು MBBS ಮಾಡಬೇಕು ಅಂತದಾಳೆ. ಅವಳಿಗೆ ನಾನು ನಮ್ಮ ತಮ್ಮ ಇಬ್ಬರು ಸೇರಿ ಅವಳು MBBS ಮಾಡೋಕ್ಕೆ ತುಂಬ ಸಹಕಾರ ಕೊಡ್ತೀವಿ ಅಂತ ನಂಬಿಕೆಯನ್ನು ಕೊಡ್ತಾ ಇದ್ದೀವಿ. ಅವಳು ಅಷ್ಟೊಂದು ಉತ್ಸಾಹದಿಂದ SLCಯಲ್ಲಿ 96.48% ಪಡೆದಂಥ ಅಂಕಗಳು ನೋಡಿ ನಮಗೆ ತುಂಬ ಖುಷಿಯಾಗಿದೆ. ಅವಳಿಗೂ ಸಹಿತ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತದೆ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ BH ಫ್ಯಾಮಿಲಿಯಾದ ನಮ್ಮ ತಮ್ಮ ಸುರೇಶ್ ಅವರ ಮಗಳು ಅನನ್ಯ ಈ ನಮ್ಮ ಬಿದ್ರಗಡ್ಡೆ ಗ್ರಾಮಕ್ಕೆ ಒಳ್ಳೆ ಹೆಸರು ತಂದು ಒಳ್ಳೆ ಅಂಕ ಪಡೆದಿದ್ದಾಳೆ. 96% ಅಂಕ ಪಡೆದು ಉತ್ತಮವಾದ ಒಂದು ಇದು ಮಾಡಿದ್ದಾಳೆ. ಅವಳಿಗೆ ಫುಲ್ಲು
ನಮ್ಮ ಅಣ್ಣ ತಮ್ಮಗಳಿಂದ ಹಿಡಿದು ಎಲ್ಲರೂ ಅವಳು ಎಲ್ಲಿ ಮಟ್ಟ ಓದ್ತಾಳೆ, ಏನು ಓದ್ತಾಳೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಓದಿಸ್ರಿ ಅಂತೇಳಿ ನಮ್ಮ ತಮ್ಮರಿಗೆ ಹೇಳ್ಕೊಂಡು ನಮ್ಮ ಅಣ್ಣರುಗಳಿಗೆ ಹೇಳ್ಕೊಂಡು ಅವಳಿಗೆ ಫುಲ್ ಸಪೋರ್ಟ್ ಕೊಡ್ತೀವಿ. ಆಶೀರ್ವಾದನೂ ಕೊಡ್ತೀವಿ. ಧನ್ಯವಾದಗಳು. ಮೇಡಮ್ ನಮಸ್ತೆ. ನಿಮ್ಮ ಮಗಳಾದ ಅನನ್ಯ ಅವರು ಮೊನ್ನೆ SLCಯಲ್ಲಿ 96.48 ಅಂಕವನ್ನು ಪಡೆದು ಅವರು ಮುಂದೆ ವಿದ್ಯಾಭ್ಯಾಸವನ್ನು ಮಾಡಿ ವೈದ್ಯರಾಗಬೇಕು ಅಂತೇಳಿ ಕನಸಿಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ತಮ್ಮ ಆಶೀರ್ವಾದ ಹೇಗಿರುತ್ತೆ ಅಂತ? ಅವಳು ಪರಿಶ್ರಮ ಪಟ್ಟು ಓದಿದಾಳೆ, ತುಂಬ ಕಷ್ಟಪಟ್ಟು. ಅದರಿಂದ ರಿಸಲ್ಟು ಚೆನ್ನಾಗಿ ಬಂದದ್ದು ಮಾರ್ಕ್ಸು. ಈಗ MBBS ನೆಕ್ಸ್ಟು ಗುರುಕುಲದಲ್ಲಿ ಓದಬೇಕು ಅಂತ ಇದ್ದಾಳೆ, PUCನ. ಆಮೇಲೆ MBBS ಮಾಡಬೇಕು ಅಂತ ಇದ್ದಾಳೆ. ಮುಗಿಸಿ ವೈದ್ಯರಾಗಬೇಕು ಅಂತ ಮಹಾದಾಸೆ ಇಟ್ಕೊಂಡಿದ್ದಾರೆ ಮೇಡಮ್. ತಮ್ಮ ಆಶೀರ್ವಾದ ಯಾವ ಥರ ಇರುತ್ತೆ? ಅವಳು ಚೆನ್ನಾಗಿ ಓದಿ ವೈದ್ಯರಾಗಿ ಎಲ್ಲರೂ ಸೇವೆ ಮಾಡೋ ಹಂಗಾಗಿ ಆಗಲಿ ಅಂತ ಆಶೀರ್ವಾದ ನಾವು ಮಾಡ್ತೇವೆ. ಪಾಠ ಮಾಡಿ ಕೊಟ್ಟಂಥ ಎಲ್ಲ ಟೀಚರ್ಸ್ಗಳಿಗೂ ಧನ್ಯವಾದಗಳು. ಇವಳು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅವರೇ ಕಾರಣ. ಅವ್ರ ಸಪೋರ್ಟಿಂದಲೇ ಈ ಮಟ್ಟಕ್ಕೆ ಬೆಳೆದು ಇಷ್ಟು ಅಂಕಗಳನ್ನು ಗಳಿಸಿದ್ದಾಳೆ. ಅವ್ರಿಗೆಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಮಗಳು ಅನನ್ಯ ಅವರು SLCಯಲ್ಲಿ 96.48 ಅಂಕವನ್ನು ಪಡೆದು ತಮ್ಮ ಕುಟುಂಬಕ್ಕೆ ಒಂದು ಗೌರವ ತರುವಂಥದ್ದು ಮಾಡಿದ್ದಾಳೆ. ತಮಗೆ ಸಂತಸ ತಂದಿದೆ ಹೇಗೆ? ನನ್ನ ಮಗಳು ಓದಿ ನಮ್ಮ ಬಿದ್ರಿಗಡ್ಡೆ ಗ್ರಾಮ ನಮ್ಮ ಕುಟುಂಬಕ್ಕೆ ಹೆಸರು ತರುವಂಥ ಕೆಲಸವನ್ನು ಮಾಡಿದ್ದಾಳೆ. ನನ್ನ ಮಗಳು ಏನು ಓದ್ತಾಳೋ ಅದನ್ನು ಓದ್ಸೋಕ್ಕೆ ನಾವು ನಮ್ಮ ಕುಟುಂಬದವರು ಎಲ್ಲರೂ ಸದಾ ರೆಡಿಯಾಗಿ ಆಶೀರ್ವಾದ ಆಶೀರ್ವಾದ ಸದಾ ಇರ್ತದೆ.